ಜರ್ಮನಿಯಲ್ಲಿ ಇಂದು ಸಾರ್ವತ್ರಿಕ ಚುನಾವಣೆಗೆ ಮತದಾನ ನಡೀತಾ ಇದೆ. ಬೆಳಗ್ಗೆ 8 ಗಂಟೆಗೆ ಆರಂಭವಾಗಿದೆ ವೋಟಿಂಗ್. ಸಂಜೆ 6 ಗಂಟೆವರೆಗೂ ಕೂಡ ಈ ವೋಟಿಂಗ್ ನಡೆಯುತ್ತೆ. ಡಿಸೆಂಬರ್ನಲ್ಲಿ ಚಾನ್ಸಲರ್ ಓಲಾಫ್ ಸ್ಕೋಲ್ಜ್ ನೇತೃತ್ವದ ಸಮ್ಮಿಶ್ರ ಸರ್ಕಾರ ಪತನ ಆದಮೇಲೆ ನಡೀತಾ ಇರುವಂತಹ ಒಂದು ಚುನಾವಣೆ ಇದು. 8.4 ಕೋಟಿ ಜನಸಂಖ್ಯೆ ಇದೆ. 6 ಕೋಟಿ ಜನರಿಗೆ ಮತದಾನದ ಹಕ್ಕಿದೆ. ಅಲ್ಲಿ ಜರ್ಮನಿಯಲ್ಲಿ ಮತದಾನ ಮುಗಿದ ಕೆಲವೇ ಗಂಟೆಗಳಲ್ಲಿ ಮತ ಎಣಿಕೆ ಆರಂಭ ಆಗಿದೆ. ನಮ್ಮ ಭಾರತ ಆಗಿರ್ಬೋದು, ಅಮೆರಿಕ ಆಗಿರ್ಬೋದು, ಆ ಥರ ಇಲ್ಲ ಇಲ್ಲಿ. ನಾಳೆ ಬೆಳಗ್ಗೆ ಅಧಿಕೃತವಾಗಿ ಫಲಿತಾಂಶ ಘೋಷಣೆ ಆಗಿಬಿಡುತ್ತೆ. ಸಮೀಕ್ಷೆಯಲ್ಲಿ ಹಿನ್ನಡೆ ಅನುಭವಿಸಿರುವ ಆಡಳಿತಾರೂಢ SPD ಪಕ್ಷ ಇದೇ ಮೊದಲ ಬಾರಿಗೆ ಭಾರೀ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. AFD ಪಾರ್ಟಿ ಟ್ರಂಪ್ ಮಾದರಿಯಲ್ಲೇ ಕ್ಯಾಂಪೇನ್ ನಡೆಸಿದ್ರು. AFD ಪಾರ್ಟಿಯವರು ಜರ್ಮನಿ ಮೊದಲು ಎನ್ನುವ ಕಾರ್ಯಸೂಚಿಯೊಂದಿಗೆ ಅಖಾಡಕ್ಕೆ AFD ಇಳಿದಿದೆ. ಅಧಿಕಾರಕ್ಕೆ ಬಂದರೆ ಅಕ್ರಮ ವಲಸಿಗರ ಗಡಿಪಾರು ಪಕ್ಕ. ಹೆಂಗೆ ಅವ್ರೀಗ ನಮ್ಮ ಭಾರತೀಯರನ್ನ ಹೊಡೆದು ಓಡಿಸ್ತಾ ಇದ್ದಾರೋ ಅಥವಾ ಬೇರೆ ದೇಶದವರು ಅಕ್ರಮ ವಲಸಿಗರನ್ನ ಹೊಡೆದು ಓಡಿಸ್ತಾ ಇದ್ದಾರೆ, ಹಾಗೆ ಇವರು ಕೂಡ ಮೊದಲೇ ಚುನಾವಣಾ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದರು. ಜರ್ಮನಿಯಲ್ಲಿ ಸುಮಾರು 2.5 ಲಕ್ಷ ಮಂದಿ ನಮ್ಮ ಭಾರತೀಯರಿದ್ದಾರೆ. ನೋಡಿ, ನಮ್ಮ ಭಾರತೀಯರು ವಿಶ್ವದ ಮೂಲೆ ಮೂಲೆಯಲ್ಲಿ ಕೂಡ ಇದ್ದಾರೆ. ಜರ್ಮನಿಯಲ್ಲೇ 2.5 ಲಕ್ಷ ಜನ ಇದ್ದಾರಂತೆ. ಟ್ರಂಪ್ ಅಂತೆಯೇ ಕಾರ್ಯಸೂಚಿಯನ್ನು ಹೊಂದಿದ್ದಾರೆ ಆ ಲೀಡರು ಆಲಿಸ್ ವೀಡೆಲ್. ಇನ್ನು ಎಲಾನ್ ಮಸ್ಕು ಆಲಿಸ್ ವೀಡೆಲ್ಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ಅಲ್ಲಿ ಟ್ರಂಪ್ಗೆ ಕೊಟ್ಟಿದ್ದರು, ಈಗ ಇಲ್ಲಿ ಕೂಡ ಕೊಡ್ತಾ ಇದ್ದಾರೆ ವೀಡೆಲ್ಗೆ. ಹಾಗಾಗಿನೇ ಮತ್ತೆ ಆತಂಕ ಶುರುವಾಗ್ತಾ ಇದೆ ಅಲ್ಲಿನ ಭಾರತೀಯರಿಗೆ, ಅಲ್ಲಿ ನೆಲೆಸಿರುವಂಥವ್ರಿಗೆ. ಅದು ಅಕ್ರಮ ವಲಸಿಗರು ಅನ್ನುವಂಥ ಕಾರಣಕ್ಕೆ ಈಗೇನು ಟ್ರಂಪ್ ಭಾರತೀಯರನ್ನು ಹೇಗೆ ನಡೆಸ್ಕೊಳ್ತಾ ಇದ್ದಾರೆ, ಅದೇ ರೀತಿ ಅಲ್ಲಿ 2.5 ಲಕ್ಷ ಜನ ವಾಸ ಮಾಡ್ತಾ ಇದ್ದಾರೆ. ನೋಡಿ, ಇವತ್ತು ಮುಗಿಯುತ್ತೆ ವೋಟಿಂಗು. ನಾಳೆ ಬೆಳಗ್ಗೆ ಅಷ್ಟರೊಳಗಡೆ ಕಂಪ್ಲೀಟ್ ಆಗಿ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ. ಒಂದು ಇಲ್ಲಿ ಭಾರತದ ಮೇಲೆ ಯಾವ ಪರಿಣಾಮವನ್ನು ಬೀರುತ್ತೆ ಅಂಥೇಳಿ. ಯಾಕೆಂದರೆ ನೋಡಿ, ನಮ್ಮ ಭಾರತದ ಸಂಬಂಧ ಅಮೇರಿಕಾ, ಇಂಗ್ಲೆಂಡು, ರಷ್ಯಾ, ಬೇರೆ ಬೇರೆ ದೇಶಗಳಿಗೆ ಹೋಲಿಸಿದರೆ ಜರ್ಮನಿ ಜೊತೆಗೆ ಅಷ್ಟೊಂದು ಏನು ಅಟ್ಯಾಚಿಂಗ್ ಇಲ್ಲ. ಬಟ್ ಆದರೂ ಆತಂಕ ಇದೆ ಅಲ್ಲಿನ ಕೆಲವೊಂದಿಷ್ಟು ನೀತಿಗಳಿಂದಾಗಿ. ಬಟ್ ಈಗ ನಡೀತಾ ಇರುವಂಥ ಒಂದು ಚುನಾವಣೆ ಏನಿದೆ, FDP ಪಕ್ಷದ ಒಂದು ಮುನ್ನಡೆ ಕಾಯ್ದುಕೊಂಡಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ನೋಡಿ, ಈಗ ಪಕ್ಷದ ನಾಯಕರಲ್ಲಿ ಓಲಾಫ್ ಸ್ಕೋಲ್ಜ್ ಸೇರಿದ್ದಾರೆ. ಈ ಪಕ್ಷದ ನಾಯಕರಲ್ಲಿ 2021ರಲ್ಲಿ ಅಧಿಕಾರವನ್ನು ವಹಿಸಿಕೊಂಡ್ರು. ಮತ್ತೀಗ ಸರ್ಕಾರ ಪತನ ಆಯಿತು ಡಿಸೆಂಬರ್ನಲ್ಲಿ. ಮತ್ತೆ ಈಗ ಚುನಾವಣೆ ಬಂದಿದೆ ಅಲ್ಲಿ. ಹಾಗಾಗಿನೇ ಈಗ ಯಾವೆಲ್ಲ ನೀತಿಗಳನ್ನು ಜಾರಿಗೆ ತರ್ತಾರೆ ಅನ್ನುವಂಥದ್ದು ಬಹಳ ಕುತೂಹಲ ಇದೆ. ಮತ್ತು AFDಯ ನಾಯಕಿ ಆಲಿಸ್ ವೀಡೆಲ್ ಏನಿದ್ದಾರೆ, ಕಠಿಣ ವಲಸೆ ನಿಯಂತ್ರಣಗಳನ್ನು ಪ್ರತಿಪಾದಿಸುವ ಹಾಗೆ ಜಾಗೃತ ಮೌಲ್ಯಗಳನ್ನು ವಿರೋಧಿಸುವ ಮತ್ತು ರಾಜಕಾರಣಿಗಳ ಮೂಲಕ ಜನಪ್ರಿಯತೆಯನ್ನು ಗಳಿಸ್ಕೊಂಡಿದ್ದಾರೆ. ಸಾಂಪ್ರದಾಯಿಕ ಕುಟುಂಬವನ್ನು ಕೂಡ ಅವರು ಬ್ಯಾಕ್ಗ್ರೌಂಡ್ ಹೊಂದಿದ್ದಾರೆ. ಬಲಪಂಥೀಯ ಪಕ್ಷವನ್ನು ಮುನ್ನಡೆಸುವ ಅಸಾಮಾನ್ಯ ವ್ಯಕ್ತಿ ಅಂಥೇಳಿ ಅವ್ರನ್ನ ಬಣ್ಣಿಸ್ತಾ ಇದ್ದಾರೆ.